ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಹೇಳ್ದೆ ಕೇಳ್ದೆ ಊರೊಳಗೆ ಯಾಕೆ ಹೋದ್ರೆ ಏನೋ ಸುತ್ತಾಡೋದಕ್ಕೆ. ಇಷ್ಟೊತ್ತಾದರೂ ಬರಲಿಲ್ಲಲ್ಲ, ಅಲ್ಲಿ ಏನಾಗಿದೆಯೋ ಏನೋ. ಅಪ್ಪ ಯಾಕೆ ಹೀಗಾಡ್ತಿದ್ದೀರಾ? ಅಲ್ಲ, ಅವರೆಲ್ಲ ಕೆರೆ ಹತ್ರ ಸ್ನಾನ ಮಾಡಕ್ ಹೋಗಿದ್ದಾರೆ, ಬರ್ತಾರ ಬಿಡಿ. ಏನಂದೆ? ಕೆರೆ ಹತ್ರ ಹೋಗಿದಾರ? ಗಂಗಣ್ಣ, ಅದಕ್ಕೆ ಯಾಕೆ ಹಂಗ್ ಬಾಯ್ಬಿಡ್ತೀರಾ? ಇಲ್ಲ, ಬಾವ ಸ್ನಾನ ಮಾಡಬೇಕು ಅಂದ್ರು. ಅದಕ್ಕೆ ಸ್ನೇಹಕ್ಕ ಕೆರೆ ನೀರು ಚೆನ್ನಾಗಿರುತ್ತೆ ಹೋಗಿ ಅಂದ್ರು, ಅದಕ್ಕೆ ಹೋಗಿದ್ದಾರೆ. ನೀನ್ ಯಾಕಮ್ಮ ಅಳಿಯ ಅಂದ್ರೆ ಅದನ್ನೆಲ್ಲ ಹೇಳೋದಕ್ಕೆ ಹೋದೆ? ಅಪ್ಪ ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡ್ಬೇಡಿಪ್ಪ. ನಾನ್ ಚಿಕ್ಕವಳಿದ್ದಾಗ ನೀವೇ ಅಲ್ವಾ ಅಲ್ಲಿಗೆ ಆಟಾಡೋ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಓ, ಆ ಕಾಲ ಬೇರೆನಮ್ಮ, ಆಗೆಲ್ಲ ಸರಿಯಾಗಿತ್ತು. ಅದು ಈಗ ಯಾವುದು ಸರಿಯಾಗಿಲ್ಲ. ಇದೇನ್ ಗಂಗಣ್ಣ, ಆ ರಾಕ್ಷಸರು ಕೆರೆಯಲ್ಲಿ ಕಂಟಿಯವ್ರು ಈಜಕ್ಕೆ ಹೋಗೋದೇನೋ ತರ ಭಯ ಪಡ್ತಿದ್ದೀರಲ್ಲ? ಅದ ರಾಕ್ಷಸರ ಕೆರೆನೇನಮ್ಮ. ಇದ್ರೆ ಇರ್ಲಿ ಬಿಡಿಪ್ಪ, ನಾವೇನೋ ನೀರ್ ಕದೀತೀವಾ? ಪ್ರಯಾಣ ಮಾಡಿ ಬಂದು ಸುಸ್ತಾಗಿದ್ದಾರೆ, ಏನೋ ನೀರಲ್ಲಿ ಹೋಗಿ ಬಿದ್ದು ಬಂದ್ರೆ ಸ್ವಲ್ಪ ಆಯಾಸ ಕಡಿಮೆ ಆಗತ್ತೆ, ಅದಕ್ಕೆ ಹೋಗಿದಾರಷ್ಟೇ. ಇವರು ಬಂದಾಗಿಂದ ಎಲ್ರದ್ದು ಹುಡುಗಾಟ ಅತಿ ಆಗ್ತಿದೆ. ಯಾರು ನನ್ನ ಮಾತನ್ನ ಕೇಳ್ತಾ ಇಲ್ಲ. ಗಂಗಣ್ಣ, ಹುಡುಗಾಟ ಎಲ್ಲ ಜಾಸ್ತಿ ಆಗ್ತಿರೋದು ನಿಮ್ ಹೊಟ್ಟೆ ಹಸುವು. ಅದಕ್ಕೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೋತಾ ಇದೀರ. ಯಾಕ್ರಿ, ಏನಾಯ್ತು? ನಾನು ಹೇಳಿ ಊರು ಬರೋದು ಬೇಡ ಅಂತ ನೋಡಿಗ. ಅಯ್ಯೋ, ಅವ್ರು ನಾವಿರೋ ಜಾಗ ತಿಳ್ಕೊಂಬಿಟ್ರ. ಇನ್ನವ್ರು ನಮ್ಮನ್ ಸುಮ್ಮನ್ ಬಿಡೋದಿಲ್ಲ. ಮುಗೀತು, ನಮ್ಮೆಲ್ಲರ ಕಥೆನೂ ಮುಗೀತು. ಅಯ್ಯೋ ಮವಯ್ಯ, ನೀವ್ಯಾಕೆ ಇಷ್ಟೊಂದು ದಿಗ್ಲು ಬೀಳ್ತಿದ್ದೀರಾ? ನಾವು ಓಡ್ ಬಂದಿದ್ದು ಯಾರೋ ಅಡ್ಸ್ಕೊಂಬಂದ್ರಂತಲ್ಲ. ಮತ್ತೆ ಅಯ್ಯೋ, ಕಂಟಿಗೆ ತಾಯಿ ಕಾಟ ಶುರುವಾಗೈತೆ, ಅದಕ್ಕೆ ಎದ್ನೋ ಬಿದ್ದು ಅಂತ ಓಡ್ ಬಂದು. ಲೇ ಕಾಳಿ, ಅದೇನು ಅರ್ಥ ಆಗತ್ತಾರ ಏಳ? ಅಯ್ಯೋ, ಎಂತ ಊರ್ ಮವಯ್ಯ ಇದು? ಸಿಕ್ಲ ನನ್ನಿಂದೆ ಅವ್ವ ಅವ್ವ ಅನ್ಕೊಂಡು ಬರ್ತಾನೆ ಅವನೇ. ನೋಡೆ, ನಾನು ಇಲ್ಲೇ ಇದ್ರೆ ನಾನು ತಿಕ್ಲಾಗೋಯ್ತೀನಿ. ಮೊದಲಿನಿಂದ ಹೋಗೋಣ ಬನ್ನಿ. ಯಾರು? ಶಿವಯ್ಯನಾ? ಅಯ್ಯೋ ಸ್ನೇಹ, ಅವನು ಶಿವಯ್ಯ ಅಲ್ಲ, ಅದೇನೋ ಕಾಯಿಲೆ ಇರೋ ಅಯ್ಯ. ನಾವು ಕೆರೆಯಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಅವನ ಕಂಟಿ ನನ್ನ ಬಟ್ಟೆನ ಕೈಯಲ್ಲಿ ಇಟ್ಕೊಂಡು ನಿಂತಿದ್ದ. ಹಾ, ಆಮೇಲೆ ಕಂಟಿ ಕೈಯಲ್ಲಿ ದಾರ ಕಿತ್ತಾಕ ಹೋದಾಗ ನನ್ನ ಕೈ ಲಪ್ಪ ಹೊಡಿಸ್ದ. ನಾನು ಎಂತೆಂಥ ಸೈಕ್ ನನ್ನ ಮಕ್ಕಳು ನೋಡಿದ್ದೆ, ಆದ್ರೆ ಇಂಥ ಹುಚ್ಚ ನನ್ನ ಮಗನ ನೋಡಿರ್ಲಿಲ್ಲ. ಅಮ್ಮ, ತಾಯಿ 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 ಸೈ, ಅವನ್ ಕಣ್ ತಪ್ಸಿ ಯಾವ್ದಾದೋ ದಾರಿನಾಗ ಬಂದಿದೆ, ಇಲ್ಲಿಗೂ ಹುಡ್ಕೊಂಡ್ಬಿಟ್ಟಾನಲ್ಲ ಕಳೆ. ಅಮ್ಮ, ತಾಯಿ, ಅಮ್ಮ, ತಾಯಿ, ಓಡ್ ಬಂದ್ರಲ್ಲ, ನಿಮ್ಗೆ ಆಯಾಸ ಆಗಿಲ್ವಾ ತಾಯಿ? ಅಯ್ಯೋ ಮಂಕೆ, ಜಗತ್ತೇ ನಿನ್ ಸುತ್ತ ತಿರುಗ್ಬೇಕಿದ್ರೆ ನಿನಗೆಲ್ಲ ಆಯಾಸ ಆಗತ್ತೆ, ಜಗತ್ತಿಗೆ ತಾನೇ ಆಯಾಸ. ಲೇ, ತಲೆ ಕೆಡಿಸ್ದ ತಲೆ ಹೊಡೆದಾಕ್ಬಿಡ್ತೀನಿ. ಮಾವಯ್ಯ, ಇವ್ ಕಾಟ ಸಾನೆ ಆಯ್ತು, ಬನ್ನಿ ಈಗಲೇ ಹೊರಡುಮ್ಮ. ಇರಿ ಬಾಬಾ, ತುಂಬಾ ಹೊಟ್ಟೆ ಹಶುವಾಗ್ತಿದೆ, ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ. ಹೌದೌದು,
ಈ ಜಡಿ ನನಗೂ ಸ್ಯಾನೆ ಹೊಟ್ಟೆ ಹಸ್ತದೆ. ಊಟ ಹಾಕು ಬನ್ರವಿ. ಹೌದು, ತಿನ್ಬಿಟ್ಟೆ ಹೊರಡುಮ. ಇದೇನಿದು ದೊರೆ ಮಕ್ಳಿಗೆ ಹಿಂಗ್ ಕುತ್ಕೊಂಡ್ಬಿಟ್ರೆ ಅಡಿಗೆ ಮಾಡೋರು ಯಾರೋ? ಏ ಏನು ಹೇಳ್ತಿದ್ದೀರಾ? ಮತ್ತೆ ಇಟ್ಟೊತ್ತು ಏನ್ ಮಾಡ್ತಿದ್ರಿ? ಇನ್ನು ಅಡಿಗೆ ರೆಡಿ ಆಗಿಲ್ವೇ? ಮನೇಲಿ ಕುಂಟೆ ಬೆಲೆ ಆಡ್ತಿದ್ವಿ. ಕೇಳೋದ್ ನೋಡು, ಆಚೆ ಹೋಗಿದ್ ನೀವ್ ತಾನೆ, ಏನಾದ್ರೂ ತರ್ತೀರ ಅಂತ ಕಾಯ್ತಾ ಇದ್ವಿ. ಸುಮಾ, ನಿನಗೆ ಅಡುಗೆ ಮಾಡಕ್ ಬರುತ್ತಾ? ನೋಡಿ, ಹಿತ್ತಲಲ್ಲಿ ಸ್ವಲ್ಪ ತರಕಾರಿ ಬೆಳೆದಿದೆ, ಹಾಗೆ ಒಲೆ ಹಚ್ಚೋದಕ್ಕೆ ಸ್ವಲ್ಪ ಸೌದೆಗಳು ಬೇಕು. ನೀವೆಲ್ಲ ಸೇರಿ ಸ್ವಲ್ಪ ಸಹಾಯ ಮಾಡಿದ್ರೆ ನಾವು ಬೇಗ ಅಡುಗೆ ಮಾಡ್ಕೊಂಡು ತಿನ್ಬೋದು. ಏನೋ ಈಗ ಹೋಗಿ ನಾವು ಅದನ್ನ ತಗೊಂಬರ್ದ? ಏ ಅದೆಲ್ಲ ಹಾಕಿಲ್ಲ. ಈ ತಿಕ್ಕಲ್ ನನ್ನ ಮಗಳಿಂದ ಓಡಿ ಓಡಿ ಆಗ್ಲೇ ಅರ್ಧ ಜೀವ ಆಗೋಗಿದೆ. ಅಡುಗೆ ಮಾಡೋದು ಯಾವಾಗ, ನಾವು ತಿನ್ನೋದು ಯಾವಾಗ? ಅಲ್ಲಿ ಗಂಟ ಹಸು ತಡೆಯಕ್ಕೆ ಹಾಕಿಲ್ಲ. ತಾಯಿ, ನಿನಗೆ ಹಸುವಾಗ್ತಾ ಇದೆಯಾ? ನಿನಗೆ ಹಸುವಾಗ್ತಾ ಇದೆ ಅಂದ್ರೆ ಮನ್ಸಾರೆ ಅನ್ಕೋ ತಾಯಿ, ಊಟ ತಾನಾಗೆ ಬರುತ್ತೆ. ಲೇಯ್, ನೀನ್ ಇನ್ನೂ ಇಲ್ಲೇ ನಿಂತಿದ್ರೆ ಕಂಟಿ ಇಲ್ಲ, ನಾನು ನಿನ್ನ ಓಡಿಸಾಯಿಸ್ಬಿಡ್ತೀನಿ. ಹೋಗ್ಲಾ ಆಚೆಗೆ. ತಾಯಿ, ನೀನು ಊಟ ಕೇಳು ತಾಯಿ, ಖಂಡಿತ ಬರುತ್ತೆ. ಕೇಳು ತಾಯಿ. ಎಲ್ಲೇ ಹುಚ್ಚ, ನಾನಿವಾಗ ಊಟ ಬಾ ಅಂತೀನಿ, ಬಂದ್ಬಿಡ್ತದಲ್ಲ. ಅವಿ ಸ್ನೇಹ, ವಾಣಿ, ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಊಟ ತಗೊಂಬಂದೆ. ನಾನು ಹೇಳಲಿಲ್ವ ತಾಯಿ? ನೀನ್ ಅನ್ಕೊಂಡ್ರೆ ಕಲ್ಲು ಹೂ ಆಗತ್ತೆ, ಹಾವು ಹುಲ್ಲಾಗತ್ತೆ. ತಾಯಿ, ನೀನ್ ಅನ್ಕೊಂಡ್ರೆ ಎಲ್ಲ ಆಗತ್ತೆ ತಾಯಿ. ಶಿವ ಗುರು, ಈ ವಯ್ಯ ಹೇಳ್ದಂಗೆ ನೀನ್ ಕೇಳ್ತಿದ್ದಂಗೆನೆ ಊಟ ಬಂದ್ಬಿಡ್ತು. ಈ ವಯ್ಯ ಹೇಳ್ದಂಗೆ ನೀನ್ ದಿಟ್ಟವಾಗ್ಲು ದೇವ್ರ.